ನೋಡಿ ಫ್ರೆಂಡ್ಸ್, ತೋಟಕ್ಕೆ ಬೀಗ ಹಾಕಿ ಇಟ್ಕೊಂಡಿದ್ರೆ ಒಳಗಡೆ ಆಗಿ ಬಂದೆ ನಾನು. ಇಲ್ಲಿ ಸಂದಿಯಲ್ಲಿ ಬಂದಿದ್ದೀನಿ ನೋಡಿ. ತೋಟ ತೋರಿಸ್ತೀನಿ ಕಂಪ್ಲೀಟಾಗಿ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ಇಂಜಿನಿಯರ್ಗೂ ನಮ್ಮ ಮಾವ ಕಮ್ಮಿ ಇಲ್ಲ ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಬೆಳೆ ಮಾತ್ರ ಎಕ್ಸಲೆಂಟಾಗಿ ತೆಗೆದಿದ್ದಾರೆ, ಸೂಪರ್ ಆಗಿದೆ ನೋಡಿ. ಮತ್ತು ಇನ್ನೊಂದು, ಈ ಬೆಳೆ ಇದು ಸರಿಯಾಗಿ ಚೆನ್ನಾಗಿ ತೆಗೆದಿದ್ದಾರೆ. ಈ ಬೆಳೆ ಸರಿಯಾಗಿ ಕಾಯಿ ಬಿಡ್ತಾ ಇಲ್ಲ, ಕ್ರಾಪ್ ಬರ್ತಾ ಇಲ್ಲಂತೆ. ಇಲ್ಲಿ ಕ್ರಾಪ್ ಬರ್ತಾ ಇಲ್ಲಂತೆ, ಮೋಸ ಆಗಿದಂತೆ ಬೆಳೆದಲ್ಲಿ. ಇದು ನಾರು ಕೊಡ್ಬೇಕಾರೆ ಕಂಪ್ನಿಯವ್ರದ್ದು ಏನೋ ಸರಿ ಇಲ್ಲ ಅಂತ ಹೇಳಿದ್ರು ನಮ್ಮ ಮಾವ. ಹಿಂಗೆಲ್ಲ ಆದರೆ ನೋಡಿ, ಲಕ್ಷ ಲಕ್ಷ ಬಂಡವಾಳ ಹಾಕಿ ಲಾಸು. ಇದೆಲ್ಲ ಏನು ಮಾಡ್ತೀವಿ ಅಂದರೆ ಕಿತ್ತಾಕ್ಬಿಟ್ಟು ಬೇರೆ ಏನಾದ್ರು ಉಣ್ತೀನಿ. ಇದಕ್ಕೆ ಮೆಸ್ಸು ಮತ್ತು ಇದಕ್ಕೆಲ್ಲ ನಿಜವಾಗ್ಲೂ ಮದ್ದು ಡೈಲಿ ಹೊಡಿಬೇಕು. ಆದರೆ ಇವರು ರೇಟ್ ಇಲ್ದಿರೋ ಕಾರಣದಿಂದ ಸರಿಯಾಗಿ ಕ್ರಾಪ್ ಬಂದಿಲ್ಲ, ಬಿಟ್ಬಿಟ್ಟಿದ್ದಾರೆ ಮದ್ದು ಹೊಡಿದೆಲ್ಲ. ಈ ತೋಟಕ್ಕೆಲ್ಲ ಮದ್ದು ಹೊಡೆದಿರೋದು ಏನೇನು ಕಂಪ್ನಿ ಏನೇನು ಗೊತ್ತಿಲ್ಲ, ನಮಗೆ ಐಡಿಯಾ ಇಲ್ಲ. ಇದು ಬೆಳೆದಿರೋನು ಮದ್ದು ಹೊಡಿತಾರಂತೆ, ಮತ್ತು ಕ್ರಾಪ್ ಬರೋಕ್ಕೆ ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲಿದ್ದೀಪ ಅಂದರೆ ನಮ್ಮ ಅಕ್ಕವ್ರಲ್ಲಿ, ನಮ್ಮ ಅಕ್ಕವ್ರ ತೋಟದಲ್ಲಿದ್ದೀವಿ. ಕ್ಯಾಪ್ಸಿಕಮ್ ತೋಟದಲ್ಲಿ ಸ್ಟಾರ್ಟಿಂಗ್ ನಾನು ಬಂದಾಗ ಚಿಕ್ಕದಾಗಿತ್ತು, ಇವಾಗ ಒಂದು 500 ಬಾಕ್ಸ್ ಕಿತ್ತಿದ್ದಾರಂತೆ. ತೋಟ ಮಾತ್ರ ತುಂಬ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ತೆಗೆದಿದ್ದಾರೆ. ಆದರೆ ರೇಟ್ ಇಲ್ವಂತೆ. ಎಷ್ಟಾಗಿದೆ ಬಂಡವಾಳ ಅಂತ ಹೇಳಿದ್ರೆ 2.5 ಲಕ್ಷ ಆಗಿದೆ ಅಂತ ಹೇಳಿದ್ರು. ಬಟ್ 50,000 ಇದುವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಮ್ಮ ಅವ್ರು ಕೇಳಿದ್ರೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನೋಡಿ. ಇದಕ್ಕೆ ಹಬೆ ಹೊಡಿತದೆ ಅಂತ ಹೇಳ್ಬಿಟ್ಟು ಟಾರ್ಪೆಲ್ಲ ಹಾಕಿರ್ತಾರೆ ನೋಡು, ತಂಪು ಬರೋಕ್ಕೆ. ಯಾವುದು ಒಂದು ಸ್ವಲ್ಪ ಕೂಡ ಕಳೆನೇ ಬರೋಲ್ಲ ನೋಡಿ. ಬೆಡ್ ಹಾಕಿ ಹೊಡಿತಾರೆ, ಇದು ಬೆಡ್ ಹಾಕಿ ಪೇಪರ್ ಹಾಕಿಲ್ಲ. ತುಂಬ ಚೆನ್ನಾಗಿ ಬೆಳೆ ಬೆಳೀತಾರೆ ನಮ್ಮ ಮಾವರು. ನನಗೆ ಅದೇ ಇಷ್ಟ. ಅವ್ರ ಊರಿಗೆ ಬಂದರೆ ಅವ್ರ ತೋಟ ನೋಡ್ಬೇಕಂತಲೇ ಬರ್ತೀನಿ. ಈ ವಿಡಿಯೋ ಯಾರೆಲ್ಲ ರೈತರು ನೋಡ್ತಾರೋ ಅವರು ಶೇರ್ ಮಾಡಿ. ಇನ್ನೊಂದು ತೋಟ ಇದೆ, ಟೊಮಾಟೊ ತೋಟ ಆಲ್ರೆಡಿ ಸಿಗ್ತಾಯಿದೆ. 1500 ಗಿಡ ಓಣಿದ್ದಾರೆ, ಆದರೆ ತುಂಬ ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಅದ್ರ ಬಗ್ಗೆ ಆ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ತೀನಿ, ಎಷ್ಟು ಖರ್ಚಾಗಿದೆ, ಎಷ್ಟು ಕಿತ್ತಿದ್ದಾರೆ, ಎಷ್ಟು ರೇಟು, ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಟೊಮಾಟೋಗೆ ರೇಟ್ ಇದೆ. ಕ್ಯಾಪ್ಸಿಕಮ್ ಬಗ್ಗೆ ಕಂಪ್ಲೀಟಾಗಿ ರೇಟ್ ಇಲ್ಲ, ಬಿಟ್ಬಿಟ್ಟಿದ್ದಾರೆ ನೋಡಿ. ತುಂಬ ಹೊಟ್ಟೆ ಉರಿತೆ. ಎಷ್ಟು ಕಷ್ಟಪಟ್ಟು ಬೆಳಗ್ಗೆ 5:15 ಬಂದು ತೋಟದ ಹತ್ರ ಬರ್ತಾರೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತೋಟನ, ಬಂಡವಾಳ ಹಾಕಿ. ದುಡ್ಡಿಲ್ಲ ಅಂದರೂ ನಿಜವಾಗ್ಲೂ ಲಕ್ಷ ಲಕ್ಷ ಬಂಡವಾಳ ಹಾಕ್ತಾರೆ, ಸಾಲ ಮಾಡೋದ್ರಾಗಲೂ. ಬೆಳೆ ಮಾತ್ರ ಚೆನ್ನಾಗಿ ತೆಗಿತಾರೆ ನಮ್ಮ ಅವರು. ನನಗೆ ಅದೊಂದೇ ಇಷ್ಟ. ಈ ಊರಲ್ಲಿ ಬೆಳಗ್ಲಿಕ್ಕೋದ್ರಲ್ಲಿ ಫೇಮಸ್ಸು, ತುಂಬ ಚೆನ್ನಾಗಿದೆ ನೋಡಿ.